ಸ್ನೇಹಿತರೆ, ವೆಲ್ಕಮ್ ಟು ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ಕು ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗಬೇಕು ಅಂದರೆ ನಾವು ಏನೇನು ತಿಳ್ಕೊಂಡಿರಬೇಕು. ಬರೀ ಫಂಡಮೆಂಟಲ್ಸ್ ಮಾತ್ರ ತಿಳ್ಕೊಂಡ್ರೆ ಸಾಕಾ, ಅಥವಾ ಬರೀ ಟೆಕ್ನಿಕಲ್ಸ್ ಮಾತ್ರ ತಿಳ್ಕೊಂಡ್ರೆ ಸಾಕಾ, ಅಥವಾ ಇನ್ನೂ ಏನಾರು ಇದೆಯಾ ತಿಳ್ಕೊಳ್ಳೋಕ್ಕೆ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಕಾನ್ಸೆಪ್ಟ್ಸ್ನ ಒಂದೊಂದೇ ನೋಡ್ತಾ ಹೋಗೋಣ ಅಂತೆ. ಸೊ ಫಸ್ಟು ಟು ಸ್ಟಾರ್ಟ್ ವಿತ್ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಮೊದಲನೇ ಕಾನ್ಸೆಪ್ಟ್ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಫಂಡಮೆಂಟಲ್ ಕಾನ್ಸೆಪ್ಟ್ಸಲ್ಲಿ ಏನಪ್ಪ ಅಂದರೆ ಏನೇನು ಕಲಿತೀವಪ್ಪ ಅಂದರೆ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಮೊದಲನೇದಾಗಿ ಕ್ವಾಲಿಟೇಟಿವ್ ಅನಾಲಿಸಿಸ್ಸು, ಸೆಕೆಂಡ್ ಒನ್ನು ಕ್ವಾಂಟಿಟೇಟಿವ್ ಅನಾಲಿಸಿಸ್ಸು. ಅಂದರೆ ಓವರ್ ಆಲ್ ಫಸ್ಟ್ ದೇಶ ಚೆನ್ನಾಗಿದೆಯಾ ಅಂತ ನಾವು ಕಂಡುಹಿಡಿಬೇಕು. ಏನದು ದೇಶ ಚೆನ್ನಾಗಿದೆ ಅಂತ ಹೆಂಗೆ ಕಂಡುಹಿಡಿತೀವಿ? GDP ಆಗ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೋದು, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ಬೋದು. ಎಷ್ಟು ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆಯಾ? ಮತ್ತು RBIನವರು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮತ್ತು ಕಮ್ಮಿ ಮಾಡ್ತಾ ಇರ್ತಾರೆ ಬ್ಯಾಂಕ್ಸ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ. ಸೊ ಓವರ್ ಆಲ್ ಎಕಾನಮಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಒಂದು ಮಾರ್ಕೆಟ್ ಇಂಡೆಕ್ಸಸ್ನು ನೋಡ್ತೀವಿ. ಅದಲ್ಲದೆ ಓವರ್ ಆಲ್ ಈ ಪರ್ಟಿಕ್ಯುಲರ್ ಗ್ಲೋಬಲ್ ಪ್ಯಾರಾಮೀಟರ್ಸ್ನ ಕೂಡ ನೋಡ್ಕೊಂಬಿಟ್ಟು ನಾವು ದೇಶ ಚೆನ್ನಾಗಿದೆ ಅಂತ ನೋಡ್ತೀವಿ. ಅದಾದಮೇಲೆ ದೇಶದಲ್ಲಿರೋ ಇಂಡಸ್ಟ್ರಿಗಳು ಅಂದರೆ ಸೆಕ್ಟರ್ಸ್ಗಳು. ಓವರ್ ಆಲ್ ಇಂಡಿಯಾದಲ್ಲಿ ಸುಮಾರು ಒಂದು 34ರಿಂದ 37 ಸೆಕ್ಟರ್ ಇದೆ. ಸೊ ಆ 37 ಸೆಕ್ಟರಲ್ಲಿ ಈಗ ಔಟ್ ಪರ್ಫಾರ್ಮಿಂಗ್ ಸೆಕ್ಟರ್ಸ್ ಯಾವುದು, ಯಾವ ಸೆಕ್ಟರ್ನ ಮತ್ತು ಇನ್ನೊಂದು ಸೆಕ್ಟರ್ನ ಕೋರಿಲೇಟ್ ಮಾಡಿದ್ರೆ ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಮ್ಮಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಅಂತ ತೊಗೊಳ್ಳೋಣ. ಸೊ IT ಸೆಕ್ಟರಲ್ಲಿ ಯಾವ ಒಳಗಡೆ ಯಾವುದು ಫ್ಯೂಚರ್ ಇದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗ, IoTಗ, ಅಥವಾ ಸೈಬರ್ ಕ್ರೈಮ್ಗ, ಯಾವುದಕ್ಕೆ 20 ಇಯರ್ಸ್ ಫ್ಯೂಚರ್ ಇದೆ? ಸೊ ಈ ಥರ ಅನಾಲಿಸಿಸ್ ನಾವೇನು ಮಾಡ್ತೀವಿ ಅದಕ್ಕೆ ನಾವು ಇಂಡಸ್ಟ್ರಿಯಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇಂಡಸ್ಟ್ರೀಸ್ ಅನಾಲಿಸಿಸ್ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಕಂಪನೀಸ್ ಅಂತ ಚೆಕ್ ಮಾಡಿದಾಗ ಅಲ್ಲಿನೂ ಸಹ ನಾವು ಎರಡು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ನ ನೋಡ್ತೀವಿ. ಒಂದು ಮ್ಯಾನೇಜ್ಮೆಂಟು, ಅಂದರೆ ಅಲ್ಲಿರೋ ಪ್ರಮೋಟರ್ ಆಗ್ಬೋದು, ಅವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟಲ್ಲಿ, ಏನು ಓದಿದ್ದಾರೆ, ಎಷ್ಟು ಪೇಟೆನ್ಸಿ ಇಟ್ಕೊಂಡಿದ್ದಾರೆ, ಕಂಪ್ನಿಗೆ ಅವ್ರು ಏನು ವಿಷನ್ ಇಟ್ಕೊಂಡಿದ್ದಾರೆ, ಯಾವ ಥರ ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡ್ತಾರೆ, ಅದನ್ನು ತಿಳ್ಕೊತೀವಿ ಬೈ ಲುಕಿಂಗ್ ಇನ್ ಟು ವೇರಿಯಸ್ ವೆಬ್ಸೈಟ್ಸ್ ಲೈಕ್ moneycontrol.com ಆಗ್ಬೋದು, screener.in ಆಗ್ಬೋದು, ಅಥವಾ marketsmojo.com ಆಗ್ಬೋದು. ಆ ಥರ ಸುಮಾರು ವೆಬ್ಸೈಟ್ಸ್ಗಳಲ್ಲಿ ಮ್ಯಾನೇಜ್ಮೆಂಟ್ದು ಪ್ರೆಸ್ ಕಾನ್ಫರೆನ್ಸ್ ಮೀಟ್ ಆಗ್ಬೋದು, ಅಥವಾ ಇಂಟರ್ವ್ಯೂಗಳಾಗ್ಬೋದು. ಸೊ ಇಟ್ಕೊಂಡ್ಬಿಟ್ಟು ನಾವು ಮ್ಯಾನೇಜ್ಮೆಂಟ್ನ ಸ್ಟಡಿ ಮಾಡ್ತೀವಿ. ಅದಾದಮೇಲೆ ಎವ್ರಿ ಕ್ವಾರ್ಟರ್ಗೆ ಒಂದು ಸತಿ, ಆಮೇಲೆ ಇಯರ್ಲಿ ಒಂದು ಸತಿ ಅವರು ಆ್ಯನ್ಯುಯಲ್ ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸು ಮತ್ತು ಆ್ಯನ್ಯುಯಲ್ ರಿಪೋರ್ಟ್ಸು, ಆ ರಿಪೋರ್ಟ್ಸ್ನ ಇಟ್ಕೊಂಡ್ಬಿಟ್ಟು ವಿ ವಿಲ್ ಕನ್ಸಿಡರ್ ಅರೌಂಡ್ 25 ಫಿನಾನ್ಷಿಯಲ್ ರೇಷಿಯೋಸ್. ಸೊ ಆ ಫಿನಾನ್ಷಿಯಲ್ ರೇಷಿಯೋಸ್ಗೆ ಸಂಬಂಧಪಟ್ಟಂಗೆ ಮಿನಿಮಮ್ ಕ್ರೈಟೀರಿಯಾಸ್ ಅಥವಾ ಮಿನಿಮಮ್ ಪ್ಯಾರಾಮೀಟರ್ಸ್ ಮ್ಯಾಚ್ ಆಯಿತು ಅಂದರೆ ಮಾತ್ರ ಕಂಪನಿ ಮ್ಯಾನೇಜ್ಮೆಂಟ್ ಅವ್ರು ಏನು ಹೇಳ್ತಾ ಇದ್ದಾರೋ ಅದನ್ನು ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ. ಸೊ ಇದಾಯಿತು ಫಂಡಮೆಂಟಲ್ ಅನಾಲಿಸಿಸ್. ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ನೋಡ್ಬಿಟ್ಟು ನಾವು ಇದಕ್ಕೆ ಆ್ಯಕ್ಚುಲಿ ನಾವು ನಮ್ಮ ಕ್ಲಾಸಸ್ನಲ್ಲಿ ಇದಕ್ಕೆ ವೈ ಅನಾಲಿಸಿಸ್ ಅಂತ ಕರಿತೀವಿ. ಯಾಕೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂಥ ಕಂಪನಿ ಇಷ್ಟು ಕಮ್ಮಿ ರೇಟಿಗೆ ಓಡ್ತಾ ಇದೆ, ಯಾಕೆ ಫಂಡಮೆಂಟಲಿ ವೀಕ್ ಇರೋಂಥ ಕಂಪನಿ ಇಷ್ಟು ಕಾಸ್ಟ್ಲಿ ರೇಟಲ್ಲಿ ಓಡ್ತಾ ಇದೆ ಅಂತ ಕ್ವಶನ್ ಕೇಳ್ತೀವಿ. ಸೊ ಅದಕ್ಕೋಸ್ಕರ ಇದಕ್ಕೆ ವೈ ಅನಾಲಿಸಿಸ್ ಅಂತ ಕೂಡ ಕರಿತೀವಿ. ಸೊ ಫಂಡಮೆಂಟಲ್ ಕಾನ್ಸೆಪ್ಟ್ಸು ನಮಗೆ ಓವರ್ ಆಲ್ ಪ್ರಾಡಕ್ಟು ಅಥವಾ ಓವರ್ ಆಲ್ ಕಂಪನಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಗೊತ್ತಾಗತ್ತೆ ಹೊರತು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮಾರ್ಕೆಟ್ ರಿಯಾಲಿಟಿ ಗ್ಯಾಪ್ ಅಂತ ಇದೆ ನೋಡ್ರಿ. ಸೊ ಮಾರ್ಕೆಟ್ ರಿಯಾಲಿಟಿ ಗ್ಯಾಪ್ ಅಂದರೆ ಏನು? ಕಂಪನಿ ಚೆನ್ನಾಗಿದೆ, ಆದರೆ ಈ ಪ್ರೈಸ್ಗೆ ನಾವು ತಗೋಬೇಕಾ ತಗೋಬಾರ್ದಾ ಅನ್ನೋದು ನಮ್ಗೆ ಹೇಳ್ಕೊಡಲ್ಲ. ಯಾವ ಪ್ರೈಸಿಗೆ ನಾವು ಬೈ ಮಾಡಬೇಕು ಅನ್ನೋದು ನಾವು ಹೇಳ್ಕೊಡಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟು ಫಂಡಮೆಂಟಲ್ ಅನಾಲಿಸಿಸ್ ಜೊತೆಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ನೆಕ್ಸ್ಟ್ ನಮಗೆ ಬರುವಂಥದ್ದು ಯಾವುದಪ್ಪ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ಸು. ಟೆಕ್ನಿಕಲ್ ಅನಾಲಿಸಿಸ್ ಆ್ಯಕ್ಚುಲಿ 80% ಸೈಕಾಲಜಿಕಲ್ ಮತ್ತು 20% ಲಾಜಿಕಲ್. ಸೊ ನಾವು ಟೆಕ್ನಿಕಲ್ ಅನಾಲಿಸಿಸ್ಗೆ ಕನ್ಸಿಡರೇಷನ್ ಕೊಡಬೇಕಾಗಿರೋದು ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂದರೆ ಬರೀ 20% ಮಾತ್ರ ಅದಕ್ಕೆ ಪ್ರಾಮಿನೆನ್ಸ್ ಕೊಡಬೇಕು. ಏನಕ್ಕೋಸ್ಕರ ಅಂದರೆ ಇನ್ನು 80% ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಅಂದರೆ ಯಾರು ಸ್ಟ್ರಾಂಗ್ ಆಗಿದ್ದಾರೆ, ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರಾ, ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ದಾರಾ, ಅದು ಮೊದಲನೇ ಟೈಪ್ ಆಫ್ ಅನಾಲಿಸಿಸು. ನೆಕ್ಸ್ಟ್ ಒನ್ನು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಬರುತ್ತೆ. ಡೈಲಿ ಚಾರ್ಟ್ ಒಂಥರ ಹೇಳುತ್ತೆ, ವೀಕ್ಲಿ ಚಾರ್ಟ್ ಒಂಥರ ಹೇಳುತ್ತೆ, ಮಂತ್ಲಿ ಚಾರ್ಟ್ ಒಂಥರ ಹೇಳುತ್ತೆ, 1 ಮಿನಿಟ್ ಟೈಮ್ ಫ್ರೇಮ್ ಒಂಥರ ಹೇಳುತ್ತೆ. ಆದರೆ ಅದು 4 ಕೂಡ ಯೂಸ್ ಮಾಡೋವಂಥ ಪ್ಯಾರಾಮೀಟರ್ಸ್ ಯಾವುದಪ್ಪ ಅಂದರೆ 4 ಪ್ಯಾರಾಮೀಟರು. ಎಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಎಷ್ಟು ಹೈ ಹೋಯಿತು, ಎಷ್ಟು ಲೋ ಬಂತು, ಎಲ್ಲಿ ಮಾರ್ಕೆಟು ಕ್ಲೋಸ್ ಆಯಿತು. ಓಪನ್, ಹೈ, ಲೋ ಮತ್ತು ಕ್ಲೋಸ್, ಈ 4 ಪ್ಯಾರಾಮೀಟರ್ಸ್ನ ಇಟ್ಕೊಂಡ್ಬಿಟ್ಟು ದೇ ಡಿಸೈನ್ ಫಾರ್ಮುಲಾಸ್ ಆ್ಯಂಡ್ ವೇರಿಯಸ್ ಮೆಥಡಾಲಜೀಸ್ ಟು ಅನಲೈಸ್ ದ ಮಾರ್ಕೆಟ್. ಅಂದರೆ ಮಾರ್ಕೆಟು ಟ್ರೆಂಡಿಂಗಲ್ಲಿದೆಯಾ ಅಥವಾ ಸೈಡ್ ವೇಸಲ್ಲಿದೆಯಾ ಅಂತ ಅದನ್ನು ಪ್ರಿಡಿಕ್ಟ್ ಮಾಡ್ತಾರೆ.
ಸೊ ಟ್ರೆಂಡ್ ಬೇಸ್ಡ್ ಇಂಡಿಕೇಟರ್ಸ್ ಅಂತ ಏನಿದೆಯಲ್ಲ, ಆ ಟ್ರೆಂಡ್ ಬೇಸ್ಡ್ ಇಂಡಿಕೇಟರ್ಸ್ ನಾವು ಬೇಸಿಕ್ ಆಗಿ ಏನು ಕಲಿತೀವಿ ಸರ್, ನಾವು ಈ ಈ ಪರ್ಟಿಕ್ಯುಲರ್ ಎಂಟೈರ್ ಟ್ರೆಂಡ್ ಅಂದರೆ ಮಾರ್ಕೆಟು ನಮಗೆ ಮೂವ್ಮೆಂಟ್ ಕೊಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲು ಇದೊಂದು ಮಾರ್ಕೆಟ್ ಗ್ರಾಫ್ ಅಂತ ಅಂದ್ಕೊಳ್ಳಿ, ನಾವು ಎಂಟೈರ್ ಟ್ರೆಂಡ್ ನಾವು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಫುಲ್ ಟ್ರೆಂಡ್ ಕ್ಯಾಚ್ ಮಾಡ್ಬೇಕು ನಾವು. ಸೊ ಈ ಫುಲ್ ಟ್ರೆಂಡ್ ನಾವು ಇಲ್ಲಿ ಬೈ ಮಾಡಿ ಇಲ್ಲಿ ಎಕ್ಸಿಟ್ ಆಗಬೇಕು ಅಂದ್ರೆ ನಾವು ಯಾವ ಥರ ಇಂಡಿಕೇಟರ್ ಯೂಸ್ ಮಾಡಬೇಕು ಅಂದರೆ ಇಟ್ ಈಸ್ ಟ್ರೆಂಡ್ ಬೇಸ್ಡ್ ಇಂಡಿಕೇಟರ್ಸ್. ಸೊ ಟ್ರೆಂಡ್ ಬೇಸ್ಡ್ ಇಂಡಿಕೇಟರ್ಲಿ ಸಾಮಾನ್ಯವಾಗಿ ನಾವು ಹೇಳ್ಕೊಡೋಂಥದ್ದು ಒಂದು ಮೂವಿಂಗ್ ಆವರೇಜಸ್ ಮತ್ತು ಪ್ಯಾರಾಬೋಲಿಕ್ ಸಾರು, ಅದಲ್ಲದೆ ಇಚಿಮೊಕೊ ಇಂಡಿಕೇಟರ್ ಅಂತಿದೆ, ಬೋಲಿಂಜರ್ ಬ್ಯಾಂಡ್ ಅಂತಿದೆ, ಆ ಥರ ಮೋರ್ ದನ್ 10,000 ಟ್ರೆಂಡ್ ಬೇಸ್ಡ್ ಇಂಡಿಕೇಟರ್ಸ್ ಇದೆ. ಆಸಿಲೇಟರ್ಸು ಸಹ ಅದೇ ಥರನೇ. ಸೊ ಆಸಿಲೇಟರ್ಸಲ್ಲಿ ನಾವು ಏನೇನು ಕಲಿತೀವಿ ಅಂದರೆ, ಮೊದಲನೇದಾಗಿ ಕರೆಂಟ್ ಪ್ರೈಸು ಕಾಸ್ಟ್ಲಿನ ಚೀಪಾ ಅಂತ, ಅದು ಮೊದಲನೇದು ನಾವು ಕಲಿಯೋದು. ಆಮೇಲೆ ಸೆಕೆಂಡ್ ಒನ್ನು, ಮಾರ್ಕೆಟು ಆ್ಯಕ್ಚುಲಿ ಇಸ್ ಇಟ್ ಬೀನ್ ಮೂಡ್ ಆಸ್ ಪರ್ ದಿ ಫಂಡಮೆಂಟಲ್ಸ್ ಅಥವಾ ಬೇಕಂತ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡೋಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದಾರಾ ಅಂತ, ಅಂದರೆ ಅದಕ್ಕೆ ಡೈವರ್ಜೆನ್ಸ್ ಅಂತ ಕರೀತಾರೆ. ಎಷ್ಟೊಂದು ಸಿನಾರಿಯಲ್ಲಿ ಸ್ನೇಹಿತರೆ ಏನಾಗುತ್ತೆ ಅಂದರೆ, ಮಾರ್ಕೆಟು ಹೈಯರ್ ಹೈ ಮಾಡ್ತಾ ಇರತ್ತೆ, ಆದರೆ ಇಂಡಿಕೇಟರು ಹೈಯರ್ ಲೋ ಮಾಡ್ತಾ ಇರತ್ತೆ. ಅಂದರೆ ಸಿನಾರಿಯೋ ಏನಾಗುತ್ತೆ ಅಂದರೆ, ಮಾರ್ಕೆಟ್ ಮೇಲೆ ಮೇಲೆ ಹೋಗ್ತಾ ಇರತ್ತೆ, ಬಟ್ ಇಂಡಿಕೇಟರು ಕೆಳಗಡೆ ಬರ್ತಾ ಇರತ್ತೆ. ಸೊ ಇದಕ್ಕೆ ನಾವು ಡೈವರ್ಜೆನ್ಸ್ ಅಂತ ಕರಿತೀವಿ. ಸೊ ಇದು ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನಾವು ಕಲಿದೆ ನಾವು ರೈಟ್ ಪ್ರೈಸ್ನ ಕಂಡುಹಿಡಿಯೋಕ್ಕಾಗಲ್ಲ. ಇಲ್ಲಿಂದನೇ ನಾವು ಬೈ ಮಾಡಬೇಕಾ ಅಥವಾ ಇಲ್ಲಿಂದನೇ ನಾನು ಸೆಲ್ ಮಾಡಬೇಕಾ ಅಂತ ಹೇಳುವಂಥದ್ದು ಟೆಕ್ನಿಕಲ್ಸು. ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಯಾವುದಪ್ಪ ಅಂದರೆ, ಒಂದು ಟ್ರೆಂಡ್ ಬೇಸ್ಡ್ ಇಂಡಿಕೇಟರು ಮತ್ತು ಇನ್ನೊಂದು ಆಸಿಲೇಟರ್ಸು. ಟ್ರೆಂಡ್ ಬೇಸ್ಡ್ ಇಂಡಿಕೇಟರ್ಸಲ್ಲಿ ಸಾಮಾನ್ಯವಾಗಿ ನಾವು ಯೂಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂದರೆ ಯಾವುದು, ಒಂದು ಮೂವಿಂಗ್ ಆವರೇಜಸ್ಸು ಅಥವಾ ಇಚಿಮೊಕೊ ಇಂಡಿಕೇಟರು ಅಥವಾ ಪ್ಯಾರಾಬೋಲಿಕ್ ಸಾರು. ಅದೇ ಥರನೇ ಆಸಿಲೇಟರ್ಸ್ ಅಂತ ತಗೊಂಡಾಗ ನಾವು ಅದರಲ್ಲಿ ಯೂಸ್ ಮಾಡೋದು ಯಾವುದಪ್ಪ ಅಂದರೆ, ಒಂದು RSI, ಮ್ಯಾಕ್ಡಿ ಮತ್ತು ಸ್ಟೊಕ್ಯಾಸ್ಟಿಕ್ ಆಸಿಲೇಟರ್ಸು. ಸೊ ಅದರಲ್ಲಿ ಓವರ್ ಬಾಟ್ ಕಂಡೀಷನ್ಸು, ಓವರ್ ಸೋಲ್ಡ್ ಕಂಡೀಷನ್ಸು, ಇದೆಲ್ಲವುದು ನಮಗೆ ಅದರಲ್ಲಿ ಕಂಡುಹಿಡಿಯೋಕ್ಕೆ ಬರುತ್ತೆ. ಸರಿ ಸರ್, ನನಗೆ ಟೆಕ್ನಿಕಲ್ ಅನಾಲಿಸಿಸ್ ಬರುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಬರೋದ್ರಿಂದ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ನಾನು ದುಡ್ಡು ಮಾಡ್ಬೋದಾ ಅಂದರೆ ಆನ್ಸರ್ ಮತ್ತೆ ನೋ ಬರುತ್ತೆ. ಯಾಕೆ ಅಂದರೆ ದೇರ್ ಇಸ್ ಎ ಸೈಕಲಾಜಿಕಲ್ ಗ್ಯಾಪ್. ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ, ಇದರಲ್ಲಿ 20% ಕಾನ್ಸೆಪ್ಟ್ಸ್ ಅಷ್ಟೇ ವರ್ಕ್ ಆಗುತ್ತೆ ಹೊರತು ಇನ್ನು 80% ಅದು ಸೈಕಲಾಜಿಕಲ್. ಯಾಕೆ ಅಂದರೆ, ಮಾರ್ಕೆಟ್ ಅಕಸ್ಮಾತ್ 3:00 ಮಾರ್ಕೆಟ್ ಕ್ಲೋಸ್ ಆಯಿತು ಅಂತ ಅನ್ಕೊಳ್ಳೋಣ, ನಮಗೆ ವ್ಯೂ ಬಂದ್ಬಿಟ್ಟು ಬುಲ್ಲಿಶ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಬುಲ್ಲಿಶ್ ಇದ್ರೂ ಕೂಡ ಅಕಸ್ಮಾತ್ ಪೋಸ್ಟ್ ಮಾರ್ಕೆಟ್ ಏನಾದ್ರು ನೆಗೆಟಿವ್ ನ್ಯೂಸ್ ಬಂದಾಗ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗೋ ಸಾಧ್ಯತೆಗಳಿದೆ. ಇಂಡಿಕೇಟರ್ ಬೈ ಹೇಳ್ತಾ ಇರತ್ತೆ, ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗುತ್ತೆ. ಸೊ ಇಲ್ಲಿ ತುಂಬ ಕಾಂಟ್ರಡಿಕ್ಷನ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಮಾರ್ಕೆಟಲ್ಲಿ ನಾವು ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ ಅದ್ರ ಬೇಸಿಸ್ ಮೇಲೇ ಟೆಕ್ನಿಕಲ್ಸ್ ನಿಂತಿರೋದು. ಸೊ ನೆಕ್ಸ್ಟ್ ಕೀ ಕಾನ್ಸೆಪ್ಟ್ಸ್ ನಾವು ಕಲಿಬೇಕಾಗಿರೋದು ಏನಪ್ಪ ಅಂದರೆ, ಸೈಕಾಲಜಿ. ಅಂದರೆ ಟ್ರೇಡಿಂಗ್ ಮಾಡಬೇಕು ಅಂದರೆ ನಮಗೆ ಈ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರಲೇಬಾರ್ದು. ಒಂದು ದುರಾಸೆ, ಒಂದು ಭಯ. ಅಂದರೆ ನಾವು ಹೇಳ್ತೀವಿ ದುಡ್ಡಿನ ದುರಾಸೆ ಇರಬಾರ್ದು ಅಥವಾ ಕಳ್ಕೊಳ್ಳೋ ಭಯ ಇರಬಾರ್ದು ಅಂತ ಹೇಳ್ತೀವಿ. ಸೊ ಇದು 2 ಇತ್ತು ಅಂದರೆ ಮಾರ್ಕೆಟಲ್ಲಿ ಏನಾಗುತ್ತೆ, ನಮಗೆ ಎಂಥ ಮೋಸ್ಟ್ 100% ಗ್ಯಾರಂಟೀಡ್ ಸೊಫಿಸ್ಟಿಕೇಟೆಡ್ ಇಂಡಿಕೇಟರ್ ಇದ್ದರೂ ಕೂಡ ನಾವು ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ. ಏನಕ್ಕೋಸ್ಕರ ಅಂದರೆ, ನಮಗೆ ಇದು 2 ಕೀ ಫ್ಯಾಕ್ಟರ್ ಏನಿದೆಯಲ್ಲ, ಇದು ಯಾವುದೇ ಗುರುಗಳಾಗಲಿ ಟೀಚರ್ಸ್ ಆಗಲಿ ಹೇಳ್ಕೊಳ್ಳೋಕೆ ಬರಲ್ಲ. ನಾವೇ ಇನ್ಫ್ಲುಯೆನ್ಸ್ ಮಾಡಿ ನಾವೇ ಕಲಿಯುವಂಥ ಸಿಸ್ಟಮು. ಅಂದರೆ ನಮ್ಮ ಮೈಂಡನ್ನ ನಮ್ಮ ಹತೋಟಿಲಿ ಇಟ್ಕೊಳ್ಳೋದು. ಎಷ್ಟೊಂದು ಸತಿ ಏನಾಗ್ಬಿಡುತ್ತೆ ಸ್ನೇಹಿತರೆ, ಫಿಯರಲ್ಲಿ 2 ಥರ ಬರುತ್ತೆ. ಮೊದಲನೇದು ಫೋಮೋ, ಅಂದರೆ ಅವನು ದುಡ್ಡು ಮಾಡ್ಬಿಟ್ಟ, ನಾನು ದುಡ್ಡು ಮಾಡಬೇಕು, ನಾನು ಚಾನ್ಸ್ ಮಿಸ್ ಮಾಡಿಬಿಡ್ಬಾರ್ದು ಅಂತ ಹೇಳಿ ಐ ಟ್ರೈ ಟು ಟೇಕ್ ದ ಟ್ರೇಡ್ ಅಟ್ ದಿ ರಾಂಗ್ ಟೈಮ್. ಯಾರೊಬ್ರು ಏನೋ ಒಂದು ಕಾಲ್ಸ್ ಕೊಟ್ಟರು, ಯಾರೊಬ್ರು ಏನೋ ಒಂದು ಹೇಳಿದ್ರು, ಅವ್ರು ಇದುವರೆಗೂ ದುಡ್ಡನ್ನು ಕಳ್ಕೊಂಡೇ ಇಲ್ಲ, ಅವ್ರು ಹೇಳಿದ್ದಾರೆ ಅಂದರೆ ಸತ್ಯ ಆಗೇ ಆಗತ್ತೆ ಅಂದ್ಬಿಟ್ಟು ಅವ್ರ ಪ್ರಕಾರ ನಾವು ಎಂಟರ್ ಆಗ್ತೀವಿ. ಆದರೆ ಯಾವಾಗ ಎಂಟರ್ ಆಗ್ತೀವಿ, ವಿ ಎಂಟರ್ ಅಟ್ ದಿ ರಾಂಗ್ ಟೈಮ್. ಅವ್ರು ಆಲ್ರೆಡಿ ತೊಗೊಂಡು ದುಡ್ಡು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆದರೆ ನಾವು ರಾಂಗ್ ಟೈಮಲ್ಲಿ ಎಂಟರ್ ಆಗ್ತೀವಿ. ಸೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೆಕೆಂಡ್ ಒನ್ ನಾವೇನು ಮಾಡ್ತೀವಿ, ಫಿಯರ್ ಆಫ್ ಲಾಸ್. ಫಿಯರ್ ಆಫ್ ಲಾಸಲ್ಲಿ ಏನಾಗುತ್ತೆ ಅಂದರೆ, ಮೇಜರಾಗಿ ನಾನು ಲೈಫಲ್ಲಿ ಸೋತೇ ಇಲ್ಲ, ಸ್ಟಾಕ್ ಮಾರ್ಕೆಟ್ ನಾನು ಹೆಂಗೆ ಸೋಲ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಸತಿ ನಾವು ಟ್ರೇಡ್ನ ಲೂಸಿಂಗ್ ಟ್ರೇಡ್ನ ಕೈಯಲ್ಲಿ ಹಾಗೆ ಇಟ್ಕೊಂಡು ಕೂತಿರ್ತೀವಿ. ಅಂದರೆ ನೀವು ಎಷ್ಟೊಂದು ಅಕೌಂಟ್ಸ್ಗಳು ನೀವು ಚೆಕ್ ಮಾಡಿ ನೋಡ್ರಿ, ಪ್ರತಿಯೊಂದು ಟ್ರೇಡು ಮೈನಸ್ಸಲ್ಲಿ ಓಡ್ತಾ ಇರುತ್ತೆ. ಯಾಕೆ ಸರ್ ಇಷ್ಟೊಂದು ಮೈನಸ್ಸಲ್ಲಿ ನೋಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳೋದಿಷ್ಟೇ, ಇದುವರೆಗೂ ನನ್ನ ಜೀವನದಲ್ಲಿ ಸೋತೇ ಇಲ್ಲ, ಇಲ್ಲೂ ಕೂಡ ನಾನು ಸೋಲೋದಿಲ್ಲ ಅಂದ್ಬಿಟ್ಟು ಟ್ರೇಡ್ಸ್ನ ಹಾಕ್ತಾ ಇರ್ತಾರೆ. ಸೊ ಏನಪ್ಪ ಫಿಯರ್ ಆಫ್ ಲಾಸ್ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಮಾನ್ಯವಾಗಿ ಅದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಹೇಳ್ತಾರೆ ಅಲ್ವಾ, ಅಂದರೆ ಇನ್ವೆಸ್ಟ್ ದಟ್ ಮನಿ ದಟ್ ವಿಚ್ ಯು ಕ್ಯಾನ್ ಅಫೋರ್ಡ್ ಟು ಲೂಸ್. ನೀವು ಕಳ್ಕೊಳ್ಳೋಂಥ ದುಡ್ಡು ಇಲ್ಲಿ ಹಾಕ್ರಿ ಅಂತ ಹೇಳ್ತಾರೆ. ಅಂಥ ದುಡ್ಡು ಯಾರ ಹತ್ರ ಇರುತ್ತೆ, ಸ್ಯಾಲ್ರಿಡ್ ದುಡ್ಡು, ಪೆನ್ಷನಿಂದ ಬಂದಿರೋ ದುಡ್ಡು, ಅಥವಾ ಯಾರೋ ಒಬ್ಬರಿಗೆ ನಾವು ಬಡ್ಡಿಗೋಸ್ಕರ ಅಥವಾ ಸಾಲಗೋಸ್ಕರ ಇಸ್ಕೊಂಡಿರ್ತೀವಲ್ಲ ಆ ದುಡ್ಡು. ಸೊ ಈ ದುಡ್ಡೆಲ್ಲನೂ ನಾವು ಮಾರ್ಕೆಟಲ್ಲಿ ಹಾಕಿದ್ರೆ 100% ದುಡ್ಡು ಕಳ್ಕೊತೀವಿ. ಇದು ಬಿಗ್ಗೆಸ್ಟ್ ಇಶ್ಯೂ ಮಾರ್ಕೆಟಲ್ಲಿ. ಇದಾದಮೇಲೆ ನೆಕ್ಸ್ಟ್ ಫ್ಯಾಕ್ಟರ್ ಏನಪ್ಪ ಅಂದರೆ ಈಗೋ. LKG ಇಂದ ಇಲ್ಲಿ ತನಕ ನಾವು ಜೀವನದಲ್ಲಿ ಸೋತೇ ಇಲ್ಲ, ಸೋಲ್ಬಾರ್ದು ಅಂತ ಹೇಳಿ ಬೆಳೆಸಿರ್ತೀವಿ.
ಅದಾದ್ಮೇಲೆ ಮಾರ್ಕೆಟ್ಗೆ ಎಂಟರ್ ಆಗ್ತೀವಿ. ಹಾಗೇನಾಗುತ್ತೆ, ಸೀರೀಸ್ ಆಫ್ ಲಾಸಸ್ ನೋಡಿದಾಗ ಆ ಟ್ರೇಡ್ನ ಲಾಸಲ್ಲಿ ಕಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಎಸ್ಪೆಷಲಿ ಆಪ್ಷನ್ ಟ್ರೇಡರ್ಸ್ ಈ ಈಗೋ ಇಟ್ಕೊಂಡ್ಬಿಟ್ಟೆ ಸುಮಾರು ಜನ ಕಳ್ಕೊತಾರೆ. ಆಪ್ಷನ್ ಬೈಯರ್ಸ್ ಆಗ್ಬೋದು, ಬಿಕಾಸ್ ಆಫ್ ಟೈಮ್ ಡಿಕೆ, ಕರೆಕ್ಟ್ ನಾಲೆಜ್ ಗೊತ್ತಿಲ್ಲದಿರೋ ಕಾರಣ ಅವ್ರೇನು ಮಾಡ್ತಾರೆ, ಇಲ್ಲಿ ಕಳ್ಕೊತಾರೆ. ಆ್ಯಂಡ್ ಎಷ್ಟೊಂದು ಸತಿ ಏನಾಗುತ್ತೆ, ಪ್ರಾಫಿಟ್ಸ್ ಬಂದಿದ್ರೂ ಕೂಡ ಕಳ್ಕೊತಾರೆ. ಯಾಕೆ, ಕರೆಕ್ಟಾಗಿ ಕಟ್ ಮಾಡು ಅಂತ ಹೇಳ್ತಾ ಇರುತ್ತೆ ಟೆಕ್ನಿಕಲ್ ಇಂಡಿಕೇಟರು, ಆದರೆ ಅವರು ಇಲ್ಲ, ಈ ಅಕೌಂಟ್ ಇಲ್ಲಿಂದನೇ ಡಬಲ್ ಆಗುತ್ತೆ, ಕನ್ಫರ್ಮ್ ಇಲ್ಲಿಂದ ಸಿಕ್ಕಾಬಿಟ್ಟೆ ಮೇಲ್ ಹೊಟ್ಟೋಗುತ್ತೆ ಅನ್ನೋ ದುರಾಸೆಯಲ್ಲಿ ಏನು ಮಾಡ್ತಾರೆ, ಇನ್ನೂ ಆ ಪ್ರಾಫಿಟ್ಸ್ ಹಂಗೇ ಇಟ್ಕೊಂಡು ಕೂತಿರ್ತಾರೆ. ಎಷ್ಟೊಂದು ಸತಿ ಏನಾಗುತ್ತೆ, ಒಂದು 50,000 60,000 ಪ್ರಾಫಿಟ್ ನೋಡ್ತಾ ಇರ್ತಾರೆ, ಆದರೆ ಅವ್ರು ಕಟ್ ಮಾಡೋ ಅಷ್ಟರಲ್ಲಿ 1,500 ಬಂದ್ಬಿಟ್ಟಿರುತ್ತೆ. ಸೊ ಈ 4 ಫ್ಯಾಕ್ಟರ್ಸು ನಮಗೆ ದುಡ್ಡು ಮಾಡಲಿಕ್ಕೆ ಬಿಡಲ್ಲ. ದಿಸ್ ಇಸ್ 80% ಸೈಕಲಾಜಿಕಲ್. ಸರಿ ಸರ್, ನನಗೆ ದುರಾಸೆನೂ ಇಲ್ಲ, ಕಳ್ಕೊಳ್ಳೋ ಭಯನೂ ಇಲ್ಲ, ಇವಾಗ ನಾನು ದುಡ್ಡು ಮಾಡ್ಬೋದಾ ಅಂದರೆ 4ನೇ ಫ್ಯಾಕ್ಟರ್ ನಮ್ಗೇನು ಅಂದರೆ ಸ್ಟ್ರಾಟಜೀಸ್. ನಮಗೆ ಸ್ಟ್ರಾಟಜಿಗಳೇ ಗೊತ್ತಿರಲ್ಲ. ಅಂದರೆ ಜನರಲಿ ನಾವು ಕೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ಏನಕ್ಕೋಸ್ಕರ ಸ್ಟಾಕ್ ಮಾರ್ಕೆಟಿಗೆ ಬರ್ತೀವಿ, ದುಡ್ಡು ಮಾಡಲಿಕ್ಕೆ ಅಂತ ಹೇಳ್ಬಿಡ್ತಾರೆ. ಬಟ್ ಸ್ಪೆಸಿಫಿಕ್ ಆಗಿ ಆನ್ಸರ್ ಗೊತ್ತಿರಲ್ಲ. ಸ್ನೇಹಿತರೆ, ನೀವೇ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮೇಜರ್ ಆಗಿ ಇಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಬರೋದು ಒನ್ ಆ್ಯಂಡ್ ಓನ್ಲಿ ರೀಸನ್ ಪವರ್ ಆಫ್ ಕಾಂಪೌಂಡಿಂಗೋಸ್ಕರನೇ ಇಲ್ಲಿ ಬರೋದು. ಅಂದರೆ ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ ಹೇಳ್ತಾರೆ, 25% ಪರ್ ಆ್ಯನಮ್ ನಾವೇನಾದ್ರು ರಿಟರ್ನ್ಸ್ ಜನರೇಟ್ ಮಾಡೋದು ಕಲ್ತ್ರೆ 10 lakhs 100 crores ಆಗತ್ತಂತೆ ಇನ್ ಎ ಸ್ಪ್ಯಾನ್ ಆಫ್ 25 years ಥ್ರೂ ಎ ಪ್ರೊಸೆಸ್ ಆಫ್ ಕಾಂಪೌಂಡಿಂಗ್. ಸೊ ಇದಕ್ಕೋಸ್ಕರನೇ ನಾವು ಸ್ಟಾಕ್ ಮಾರ್ಕೆಟಿಗೆ ಬರೋದು. ಆದರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ರಾಟಜೀಸೇ ಗೊತ್ತಿರಲ್ಲ. ಸೊ ಸ್ಟ್ರಾಟಜಿ ಅಂತ ಬಂದಾಗ ನಮಗೆ ಕಂಪಲ್ಸರಿ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಯಾವುದಪ್ಪ ಅಂದರೆ, ಮೊದಲನೇದಾಗಿ ಫ್ಯೂಚರ್ಸು, ಎರಡನೇದಾಗಿ ಆಪ್ಷನ್ಸ್. ಇದೆರಡು ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲು. ಇದನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ಗೋಸ್ಕರನೇ ಬಳಸಬೇಕೇ ಹೊರತು ಇದರಲ್ಲಿ ನಾನು ದುಡ್ಡು ಮಾಡಿಬಿಟ್ಟು ಅಕೌಂಟ್ನ ಡಬಲ್ ಮಾಡ್ತೀನಿ ಅಂತ ಹೋಗಬಾರ್ದು. ದುಡ್ಡು ಮಾಡೋದು ಯಾವುದರಲ್ಲಿ, ಪ್ರಿಫರಬಲಿ ಈಕ್ವಿಟಿಲಿ, ಮತ್ತು ಇದರಲ್ಲಿ ಈಕ್ವಿಟಿಲಿ ಕೂಡ ನಮಗೆ ಶಾರ್ಟ್ ಟರ್ಮ್ ಅಂತ ಇದೆ ಮತ್ತು ಲಾಂಗ್ ಟರ್ಮ್ ಅಂತ ಇದೆ ಇನ್ವೆಸ್ಟ್ಮೆಂಟ್. ಸೊ ಶಾರ್ಟ್ ಟರ್ಮ್ ಟ್ರೇಡಿಂಗು ಅಂದರೆ ನಾವು 1 ವರ್ಷದ ಒಳಗಡೆ ಪೊಸಿಷನಲ್ ಟ್ರೇಡಿಂಗ್ ತೊಗೊಂಡ್ಬಿಟ್ಟು ಯಾವ ಥರ ದುಡ್ಡು ಮಾಡಬೇಕು, ಅಥವಾ ನಾನು 5 ವರ್ಷ 10 ವರ್ಷ ಇಟ್ಕೊಂಡ್ಬಿಟ್ಟು ಅಕೌಂಟನ್ನು ನಾನು ಕಾಂಪೌಂಡಿಂಗ್ ಮಾಡ್ತೀನಿ ಅಂದರೆ ಅದು ಯಾವ ಥರ ಮಾಡಬೇಕು. ಈ ಸ್ಟ್ರಾಟಜೀಸ್ ನಾವು ಇಟ್ಕೊಂಡಾಗ ಅಷ್ಟೇ ನಮಗೆ 10 ಲಕ್ಷನ 100 ಕೋಟಿ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಕೈಲಿ ಆಗಲ್ಲ ಅಂದ್ರೂ ತೊಂದರೆ ಇಲ್ಲ, ಬಟ್ ಸ್ಟಾರ್ಟ್ ವಿಜುವಲೈಸಿಂಗ್. ನಾನು ಮಾಡ್ತೀನಿ ಅಂತ ಹಠ ಮಾಡ್ರಿ, ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ಆ ಪಾತ್ವೆಲ್ಲಿ ನೀವು ಹೋಗ್ತೀರಾ, ಆಯ್ತಲ್ವಾ? ಸೊ ಇದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ರಿ. ಸೊ ನಾವು ಅಕಸ್ಮಾತ್ ಒಂದು ಪ್ರೊಫೆಷ್ನಲ್ ಟ್ರೇಡರ್ ಆಗಬೇಕು ಅಂದರೆ 4 ಕಾನ್ಸೆಪ್ಟ್ ತಿಳ್ಕೊಂಡಿರಬೇಕು. ಮೊದಲನೇದು ಫಂಡಮೆಂಟಲ್ ಅನಾಲಿಸಿಸ್. ಆದರೆ ಫಂಡಮೆಂಟಲ್ಸಿಂದ ಕಂಪನಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಹೊರತು ಈ ಪ್ರೈಸ್ಗೆ ತೊಗೋಬೇಕು ಅಂತ ಗೊತ್ತಾಗಲ್ಲ. ಅದನ್ನು ತಿಳ್ಕೋಬೇಕು ಅಂದರೆ ನಾವು ಬೇಕಾಗಿರೋದು ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಈ ಪ್ರೈಸಲ್ಲಿ ತೊಗೊಳ್ಬೇಕು ಅಂತ ಗೊತ್ತು, ಆದರೆ ಎಲ್ಲಿ ನಾವು ಪ್ರಾಫಿಟ್ ಕಟ್ ಮಾಡಬೇಕು, ಎಲ್ಲಿ ನಾವು ಲಾಸ್ ಕಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದು ತಿಳ್ಕೊಳ್ಳೋಂಥದ್ದು ಯಾವುದು, ಸೈಕಾಲಜಿ ಅಂದರೆ ಮೈಂಡ್ ಅನಾಲಿಸಿಸ್. ನಾವಲ್ಲಿ ದುರಾಸೆನೂ ಪಡಬಾರ್ದು ಅಥವಾ ಕಳ್ಕೊಳ್ಳೋ ಭಯನೂ ಪಡಬಾರ್ದು. ಆದರೆ ಅಲ್ಲಿಗೆ ಬೇಸಿಕ್ ಚಾಲೆಂಜ್ ಏನು, ಯಾವ ಟೈಮಲ್ಲಿ ನಾವು ರಿಸ್ಕ್ ತೊಗೋಬೇಕು, ಯಾವ ಟೈಮಲ್ಲಿ ನಾವು ರಿಸ್ಕ್ ತೊಗೋಬಾರ್ದು ಅಂತ ಸೈಕಾಲಜಿ ಹೇಳ್ಕೊಡಲ್ಲ. ಅದು ಹೇಳ್ಕೊಡೋದು ಯಾವುದಪ್ಪ ಅಂದರೆ ಪ್ಯೂರ್ ಸ್ಟ್ರಾಟಜೀಸ್. ಸೊ ಇದು 4 ಒನ್ ಬೈ ಒನ್ ನಾವು ಡೈಲಿ ರೆಗ್ಯುಲರ್ ಆಗಿ ಕಲ್ತ್ಕೊಳ್ತಾ ಹೋದರೆ ವಿ ಕ್ಯಾನ್ ಬಿಕಮ್ ಎ ಪ್ರೊಫೆಷ್ನಲ್ ಟ್ರೇಡರ್. ಥ್ಯಾಂಕ್ ಯು ವೆರಿ ಮಚ್. ಇನ್ಯಾವುದಾದ್ರು ವಿಡಿಯೋಸ್ ನಿಮಗೆ ಸಂಬಂಧಪಟ್ಟಂಗೆ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ. ಆಲ್ ದಿ ಬೆಸ್ಟ್, ಟೇಕ್ ಕೇರ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.